ಈ ವಿಡಿಯೋದಲ್ಲಿ ನಾನು ಫಸ್ಟ್ PUC ಮ್ಯಾಥಮೆಟಿಕ್ಸ್ ಚಾಪ್ಟರ್ 1 ಸೆಟ್ಸ್ ಅನ್ನ ಚರ್ಚಿಸಲಿದ್ದೇನೆ. ಮತ್ತ ಇದಕ್ಕೆ ಸಂಬಂಧಪಟ್ಟ ಅಭ್ಯಾಸಗಳನ್ನು ಅಂದ್ರೆ ಎಕ್ಸರ್ಸೈಸ್ ಅನ್ನು ಸಾಲ್ವ್ ಮಾಡುತ್ತಿದ್ದೇನೆ. ಈ ಪೂರ್ತಿ ನೀವು ಈಗ ಸಾವಿರಾರು ರೂಪಾಯಿ ಕೊಟ್ಟು ಕೋಚಿಂಗ್ ತಗೊಂತಾ ಇರ್ತೀರಿ. ಅದು ಯಾವುದು ಈ ವಿಡಿಯೋ ನೋಡಿದ್ಮೇಲೆ ಇದು ಒಂಥರ ವಿಡಿಯೋ ಸೀರೀಸ್ ಬರುತ್ತ. ಇವನ್ನೆಲ್ಲ ನೋಡಿದ್ಮೇಲೆ ನಿಮ್ಗೆ ಯಾವುದೇ ಕೋಚಿಂಗ್ ನ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಚಾಪ್ಟರ್ 1 ಸೆಟ್ಸ್. Set. A set is a well-defined collection of distinct objects. Set ಅಂದ್ರ ಸರಿಯಾಗಿ ವಾಕ್ಯ ಮಾಡಿದಂತಹ ವಿಭಿನ್ನ ಪದಗಳನ್ನು ಹೊಂದಿರುವ ಒಂದು ಗುಂಪು ಅಂತ ಹೇಳ್ತೀವಿ. A set is a well-defined collection of distinct objects. Examples ನೋಡಿ. ಒಂದನೇದ್ದು ಹೇಳೋದಾದ್ರೆ odd natural numbers less than 10. ನೋಡಿ, ಬೆಸ ಸಂಖ್ಯೆಗಳು 10ಕ್ಕಿಂತ ಕಡಿಮೆ ಇರುವಂತವು ಯಾವ್ಯಾವು? 1, 3, 5, 7, 9. ಇವು 10ಕ್ಕಿಂತ ಕಡಿಮೆ ಇರುವಂತಹ ನೈಸರ್ಗಿಕ ಬೆಸ ಸಂಖ್ಯೆಗಳು. ಆಡ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 10. ಇನ್ನ ಎರಡನೇದ್ದು ದ ರಿವರ್ಸ್ ಆಫ್ ಇಂಡಿಯಾ. ಇದು ಭಾರತದ ನದಿಗಳು. ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಆಗುತ್ತೆ. ಬಿಕಾಸ್ ದ ರಿವರ್ ಗಂಗಾ, ದ ರಿವರ್ ಯಮುನಾ, ಗೋದಾವರಿ, ಕೃಷ್ಣ, ತುಂಗ, ಭದ್ರ, ಈ ತರ ನಾವು ದ ರಿವರ್ಸ್ ಆಫ್ ಇಂಡಿಯಾನ ಹೇಳ್ತೀವಿ. ಮೂರನೇದ್ದು ದ vowels in English alphabet, namely A, E, I, O, U. ಅಂದ್ರೆ ಇಂಗ್ಲಿಷ್ ನ ಸ್ವರಗಳು ಯಾವುವು? A, E, I, O, U. ಇದು ವೆಲ್ ಡಿಫೈನ್ಡ್ ಸ್ಟೇಟ್ಮೆಂಟ್. vowels. ವೇರಿಯಸ್ ಕೈಂಡ್ಸ್ ಆಫ್ ಟ್ರಯಾಂಗಲ್. ನೀವು ಈಗಾಗಲೇ ಹಿಂದಿನ ತರಗತಿಯೊಳಗೆ ನೋಡಿರ್ತೀರಿ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಸೆಲೀನ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್, ಈ ರೀತಿ ವೇರಿಯಸ್ ಟ್ರಯಾಂಗಲ್ ನ ಹೇಳ್ತೀವಲ್ಲ, ಅದು ವೆಲ್ ಡಿಫೈನ್ಡ್. ಇದು ಸೆಟ್ಗೆ ಎಕ್ಸಾಂಪಲ್. ಇನ್ ನೋಡ್ರಿ, n ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಇದು ಒಂದ್ ಸೆಟ್. z ದ ಸೆಟ್ ಆಫ್ ಇಂಟೀಜರ್ಸ್. z ಅನ್ನು ತಗೊಂತೀವಿ. ನೀವು ಫಸ್ಟ್ PU ಅಲ್ಲ, ಈಗ ಹಂಗ ಗೊತ್ತಿರ್ಲಿ ಅಂತ I ನು ತಗೊಂತೀವಿ. I ದ ಸೆಟ್ ಆಫ್ ಇಂಟೀಜರ್ಸ್. ಇಲ್ಲಿ ನೆಕ್ಸ್ಟ್ ನೀವು ಮುಂದೋದಂಗೆಲ್ಲ I is equal to ನೆಕ್ಸ್ಟ್ ಮುಂದ z ಅನ್ನ ಕಾಂಪ್ಲೆಕ್ಸ್ ನಂಬರ್ಗೆ, ಈ ತರ z ಅನ್ನ ಕಾಂಪ್ಲೆಕ್ಸ್ ನಂಬರ್ಗೆ ನೀವು ಯೂಸ್ ಮಾಡ್ತೀರಿ. ಅದಕ್ಕೆ I ಇದು ಸೆಟ್ ಆಫ್ ಇಂಟೀಜರ್ಸ್ ಅನ್ನೋದು ಗೊತ್ತಿರಲಿ. Q ದ ಸೆಟ್ ಆಫ್ ರಾಷನಲ್ ನಂಬರ್ಸ್. ನೋಡ್ರಿ, ಇವು ಹೆಂಗ ಇದು ಸೆಟ್ ಹೆಂಗಿರುತ್ತ ಹಂಗ ಒಂದ್ ಸ್ವಲ್ಪ ತೋರಿಸ್ತೀನಿ. ಅಂದ್ರ ಈ ನೋಟೇಶನ್ ಅದನ್ನೆಲ್ಲ ಮುಂದ್ ಡಿಸ್ಕಷನ್ ಮಾಡ್ತೀವಿ, ಸ್ವಲ್ಪ ಐಡಿಯಾ ಇರ್ಲಿ ಅಂತ ಅಷ್ಟ.
1, 2, 3, 4, 5 and so on. ಇದು ಈ ತರ set of natural numbers, set of all integers. Q, the set of all rational numbers. R, the set of all real numbers. Z plus, the set of positive integers. Q plus, the set of rational numbers. ಅಂದ್ರೆ ಇಲ್ಲಿ ಪ್ಲಸ್ ಬಂತಂದ್ರ ಪಾಸಿಟಿವ್ ಇಂಟೀಜರ್ಸ್, ಪಾಸಿಟಿವ್ ರಿಯಲ್ ರ್ಯಾಷನಲ್ ನಂಬರ್ಸ್. ಇಲ್ಲೇ ಇದು ರ್ಯಾಷನಲ್ ನಂಬರ್ಸ್, ಕ್ಯೂ ರ್ಯಾಷನಲ್ ನಂಬರ್ ಇದೆ, ಕ್ಯೂ ಪ್ಲಸ್ ಪಾಸಿಟಿವ್ ರ್ಯಾಷನಲ್ ನಂಬರ್ಸ್. ಅದ ಕ್ಯೂ ಮೈನಸ್ ಬಂದಿತ್ತಂದ್ರ ಪಾಸಿಟಿವ್ ನೆಗೆಟಿವ್ ರ್ಯಾಷನಲ್ ನಂಬರ್ಸ್. ಈ ತರ ಆರ್ ಪ್ಲಸ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಆರ್ ಅನ್ನೋದು ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ, ಆರ್ ಪ್ಲಸ್ ಅಂದ್ರ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್. The symbols for special sets given above, ಇವೆಲ್ಲ special sets ಇವು. Special sets given above will be referred throughout this text. ಅಂದ್ರ ಈಗ ನೀವು NCERT ಬುಕ್ ಓದ್ತಾ ಇರೋದು ಇದು. ಈ NCERT ಬುಕ್ ಒಳಗೆ ಎಲ್ಲಾನು ಇವನ್ ಸಿಂಬಲ್ಸ್ ನ ಯೂಸ್ ಮಾಡಿರ್ತಾರ. ಇಂಪಾರ್ಟೆಂಟ್, ಅದಕ್ಕೆ ನಾನು ಇನ್ಕ್ಲೂಡ್ ಮಾಡ್ಕೊಂಡಿನಿ. ಇವನ್ನೆಲ್ಲ ನೆನಪಿಟ್ಕೋರಿ. ಮುಂದನು ಬರ್ತವೆ ಇವ ಸಿಂಬಲ್ಸ್ ನ ನೀವು ಮುಂದೆ ಹೈಯರ್ ಸ್ಟಡಿ ಒಳಗನು ಓದ್ತೀರಿ. If A is an element of a set, we say that A belongs to A. Small letter A is an element of a set. A ಆಗಿತ್ತಂದ್ರ ಅದನ್ನ ಹೆಂಗ್ ಓದ್ತೀವಿ ಅಂದ್ರ A belongs to A ಅಂತ ಹೇಳ್ತೀವಿ. The Greek symbol epsilon is used to denote the phrase belongs to. ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ belongs to ಅಂತ ಹೇಳಕ್. ಅದನ್ನ ಹೆಂಗ್ ಬರಿತೀವಿ ಅಂದ್ರ A belongs to A. If B is not an element of a set A, we write B doesn't belongs to A and read B does not belong to A. Examples ನೋಡಿ ಇದಕ್ಕ. In a set V of vowels in the English alphabet, A belongs to A belongs to V, but B doesn't belongs to V. ನಾವು vowels ಹೆಂಗ್ ಬರಿತೀವಿ? V ಈ ತರ ಒಂದ್ ಸೆಟ್ ತಗೊಂಡಿದ್ವಿ ಅಂದ್ರ A, E, I, O, U. ನೋಡ್ರಿ ಇಲ್ಲಿ A ಅನ್ನೋದು ಇದೆ. Therefore A belongs to V. vowels ಆಗಿದೆ, ಸ್ವರ ಹೌದದು. ಅದಕ್ಕ A V ಸೆಟ್ ನಲ್ಲಿರುವಂತ ಆಲ್ಫಾಬೆಟ್ vowel. ಈಗ B ಅನ್ನೋದು ಕಾನ್ಸೋನೆಂಟ್. ಅದು B doesn't belongs to V. ಈ ಸೆಟ್ ನೊಳಗ B ಅನ್ನೋ ಅಕ್ಷರ ಇಲ್ಲ, ಆದ್ದರಿಂದ B doesn't belongs to V ಅಂತ ಹೇಳ್ತೀವಿ. In the set P of prime factors of 30, ನೋಡಿ, in the set of P of prime factors of 30, 3 ಹಂಗ ನೋಡ್ರಿ. 30 ಫ್ಯಾಕ್ಟರ್ಸ್ ಯಾವವು? 1, 2, 3, 5, 6, 4,
15. Next, 30. These are all factors of 30. Prime factors, prime numbers andra the numbers which is divisible by 1 and itself is called prime number. ಹೌದಾ? ಈಗ ಆ ತರ ನಂಬರ್ ಯಾವ್ಯಾವು? 2, 3. Prime numbers 2, 3 and 5. These are all prime numbers. Remaining numbers composite number. ಅಂದ್ರ ಇನ್ನೊಂದು ರೀತಿಯ ಪ್ರೈಮ್ ನಂಬರ್ ಅನ್ನ ಹೆಂಗ್ ಹೇಳ್ತೀವಿ? The numbers which has only 2 divisors. ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯನ್ನ ಅಪವರ್ತನವಾಗಿ ಹೊಂದಿರುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಇದು ಒಂದ್ ರೀತಿಯಲ್ಲಿ. ಇನ್ನೊಂದು the numbers which is divisible by 1 and itself is called prime number. ನಿಮ್ಗೆ ಯಾವ ರೀತಿ ನೆನ್ಪಿಟ್ಕೊಳಕಾಗುತ್ತೋ ಆ ರೀತಿ ಇಟ್ಕೊಳ್ಳಿ. ಇಲ್ಲಿ ನೋಡ್ರಿ, 3 belongs to P but 15 ಯಾಕಲ್ಲ ಅಂದ್ರ ಇದು ಕಾಂಪೋಸಿಟ್ ನಂಬರ್. ಆದ್ರಿಂದ 15 doesn't belongs to P ಅಂತ ಹೇಳ. ಪ್ರೈಮ್ ಫ್ಯಾಕ್ಟರ್ಸ್ ಅಂತ ತಗೊಂಡಾಗ ನಾವು ಇಲ್ಲೇ ಅಂತ ತಗೊಂತೀವಿ, P is equal to set of 2, 3, 5. ಇದು ಒಂದ್ ಸೆಟ್. 15 ಬರಲ್ಲ, ಪ್ರೈಮ್ ಫ್ಯಾಕ್ಟರ್ ಆಗಲ್ಲ ಅದು. There are 2 methods of representing a set. First one, roster or tabular form. Second one, set builder form. ಇದನ್ನ ಇವುಗಳ ಡೆಫಿನೇಷನ್ ಮತ್ತೆ ಎಕ್ಸಾಂಪಲ್ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ.